ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮೋದಿ ದಿ ಲೀಡರ್. ಎನ್ಡಿಎ ಮಿತ್ರಕೂಟದ ಸಂಸದೀಯ ನಾಯಕನಾಗಿ ನರೇಂದ್ರ ಮೋದಿ ಆಯ್ಕೆಯಾಗಿದ್ದಾರೆ. ಬಿಜೆಪಿಯ ಮಿತ್ರರೆಲ್ಲ ಒಂದಾಗಿ ನರೇಂದ್ರ ಮೋದಿಗೆ ಬೆಂಬಲ ಸೂಚಿಸಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ನಮೋ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಎನ್ಡಿಎ ಸಭೆಯಲ್ಲಿ ನಿತೀಶ್ ಮೋದಿ ಜುಗಲ್ಬಂದಿ ಸ್ವಾರಸ್ಯಕರವಾಗಿತ್ತು. ಎನ್ಡಿಎಗೆ ನಿತೀಶ್ ಕುಮಾರ್ ಬೇಷರತ್ ಬೆಂಬಲ ನೀಡಿದ್ದು ಎಲ್ಲರ ಹುಬ್ಬೇರಿಸಿತು. ಮೋದಿ ಕಾಲಿಗೆ ನಮಸ್ಕರಿಸೋದಕ್ಕೆ ಹೋಗಿದ್ದು ಅಚ್ಚರಿ ಮೂಡಿಸಿತು. ಇತ್ತ ನಾಯ್ಡು ದಳಪತಿ ಪವರ್ ಕೂಡ ನಮೋಗೆ ಸಿಕ್ತು. ಎರಡು ಕ್ಷೇತ್ರ ಗೆದ್ದಾಯಿತು. ಈಗೇನಿದ್ರು ದಳಪತಿಯ ಕಣ್ಣು ಸಚಿವ ಸ್ಥಾನದ ಮೇಲೆ ನಿಂತಿದೆ. ಕೇಂದ್ರದಲ್ಲಿ ಪ್ರಬಲ ಖಾತೆ ಪಡೆಯುವ ನಿರೀಕ್ಷೆಯಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಜೊತೆಗೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೂ ಕೂಡ ಮಂತ್ರಿಗಿರಿಯ ವಿಚಾರದಲ್ಲಿ ಕುಮಾರಸ್ವಾಮಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಅಶ್ಲೀಲ ವಿಡಿಯೋ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಭವಾನಿ ರೇವಣ್ಣ ಅವರ ಬೆನ್ನು ಬಿದ್ದಿತ್ತು. ಎಸ್ಐಟಿ ನೋಟಿಸ್ ಕೊಡ್ತಾ ಇದ್ದಂತೆ ಪ್ರಜ್ವಲ್ ಅವರ ತಾಯಿ ತಲೆಮರೆಸಿಕೊಂಡಿದ್ರು. ಬಂಧನದ ಭೀತಿ ಆವರಿಸ್ತಾ ಇದ್ದಂತೆ ಇವತ್ತು ಎಸ್ಐಟಿ ಮುಂದೆ ಹಾಜರಾಗಿದ್ರು. ಕೊನೆಗೂ ಭವಾನಿ ರೇವಣ್ಣ ಅವರಿಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ. ಬಿಗ್ ಬಾಸ್ನಲ್ಲಿ ಅರಳಿದ್ದ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಪ್ರೀತಿ ಕಮರಿ ಹೋಗಿದೆ. 4 ವರ್ಷಕ್ಕೆ ಕನ್ನಡ ರ್ಯಾಪರ್ ಗೊಂಬೆ ನಡುವಿನ ವೈವಾಹಿಕ ಜೀವನ ಅಂತ್ಯವಾಗಿದೆ. ಪರಸ್ಪರ ಒಪ್ಪಿ ಚಂದನ್ ಮತ್ತು ನಿವೇದಿತಾ ಇವತ್ತು ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ನಲ್ಲಿ ಡಿವೋರ್ಸ್ ಪಡೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.